ಈಗ ಇದು ಎಂತ ಐಟಮ್ ಅಂತ ಗೊತ್ತಾಗದೆ ನಾನು ಯಾರನ್ನು ಮುಟ್ಲಿಕ್ಕೆ ಬಿಡುತ್ತಿಲ್ಲ. ಫಸ್ಟ್ ನಾವು ಮ್ಯಾನೇಜರ್ ಅನ್ಕೋತ ಅವ್ರನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ನಂಗೆ ಇದು ಒಂದು ಗೊತ್ತಾಗ್ತಾ ಇಲ್ಲ ಮಾರೆ. ನೀವು ಚಿಕನ್ ಕಬಾಬ್ ಕೇಳಿರ್ಬೋದು, ಚಿಕನ್ 65 ಕೇಳಿರ್ಬೋದು, ಇದು ಚಿಕನ್ 85. ಓ ಒಂದ್ ನಿಮಿಷ, ನಿನ್ನ ಡೇಟ್ ಆಫ್ ಬರ್ತ್ ನಿನ್ನದು ಡೇಟ್ ಆಫ್ ಬರ್ತ್. ಸೊ ನಾವು ಮ್ಯಾಂಗ್ಳೂರ್ ಡಿಶಸ್ ಅಲ್ಲಿ ಟ್ರೈ ಮಾಡಿ. ಈಗ ಕೇಕ್ ಸಮೇತ ಆಗಿ ಓಪನ್ ಮಾಡಿರ್ಲಿಕ್ಕಿಲ್ಲ ನೋಡು. ಕೋಯಿ ಚುಟ್ಟದು ಒಳ್ಳಿಚದ್ದು. ಇದು ಒಂದು ಕೇರಳ ಹೆಸರಲ್ಲ, ಮಲಯಾಳ ಹೆಸರು. ಎಂತವದು ಆದಿಮಾನವರು ಹೇಗೆ ತಿಂತಿತ್ತಾರಲ್ಲ ಹಾಗೆ ಒಂದು ಚಿಕನ್ ಗ್ರಿಲ್ ಮಾಡಿದ್ದಾರೆ, ಅದ್ರ ಮೇಲೆ ಚೀಸ್ ಹಾಕಿದ್ದಾರೆ, ಅದ್ರ ಮೇಲೆ ಶಾವಿಗೆ ಇದೆ. ಒಳ್ಳೆ ಕಾಂಬಿನೇಷನ್. ಸ್ಪ್ರಿಂಗ್ ಆನಿಯನ್ ಹಾಕಿದ್ದಾರೆ, ಮತ್ತೆ ಕ್ಯಾಶ್ಯೂ ನಟ್ ಹಾಕಿದ್ದಾರೆ, ಮತ್ತೆ ಪೈನಾಪಲ್ ಒಂದು ಡ್ರೆಸ್ಸಿಂಗ್ ಮಾಡಿದ್ದಾರೆ ಸೈಡ್ ಅಲ್ಲಿ. ಫಿಶ್ ಪರ್ಫೆಕ್ಟ್ ಕುಕ್ ಆಗಿದೆ, ಅದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಹೊರಗಿನ ಭಾಗ ಸ್ವಲ್ಪ ಇದಾಗಿದೆ, ಕ್ರಂಚಿ ಆಗಿದೆ. ಫ್ರೈಡ್ ಐಸ್ ಕ್ರೀಮ್ ಎಲ್ಲರಿಗಿಡಿ ಯುದ್ಧ. ವೆಲ್ಕಮ್ ಬ್ಯಾಕ್ ಟು ಫಿಶರ್ಮ್ಯಾನ್ಸ್ ಹಬ್ ಅಲ್ಕಿಸಿಸ್ ದುಬೈ. ನೀವು ಅನ್ಕೊಳ್ತಿರ್ಬೋದು ಇವರು ಇನ್ನೂ ಮನೆಗೆ ಹೋಗಲಿಲ್ವಾ ಅಂತೇಳಿ, ವ್ಲಾಗ್ ಮುಗಿಯಲಿಲ್ವಾ ಅಂತ. ಆ್ಯಕ್ಚುಲಿ 2 ವ್ಲಾಗ್ ಮಾಡ್ತಾಯಿದ್ದೆ. ಫಸ್ಟ್ ವ್ಲಾಗು ನೀವು ನೋಡಿರ್ಬೋದು, ಯಾರೆಲ್ಲ ನೋಡಲಿಲ್ಲ ನಮ್ಮ ಚಾನಲ್ ಅವೈಲೇಬಲ್ ಇದೆ, ಲಿಂಕ್ ಬೇಕಾದ್ರೆ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇವೆ. ಇದು ಯಾಕೆ 2 ವ್ಲಾಗ್ ಮಾಡ್ತಿದ್ದೆ ಅಂತ ನೀವು ನೋಡ್ತಾ ನಿಮಗೆ ಗೊತ್ತಾಗ್ಬೋದು ಇನ್ನು ಮುಂದೆ. ಅಷ್ಟು ಎಂಜಾಯ್ ಮಾಡ್ತಿದ್ವಿ, ಅಷ್ಟು ತಿಂದಿದ್ದೀವಿ ಮಾರ್ರೆ ಗಟ್ಟಿ ಇಲ್ಲಿ. ಸೊ ಅದೆಲ್ಲ ನಿಮಗೆ ತೋರಿಸಬೇಕಾಗಿ 2 ವ್ಲಾಗ್ ಮಾಡಬೇಕಾಗಿ ಬಂತು. ಸೊ ಇಲ್ಲಿ ಆ್ಯಂಬಿಯನ್ಸ್ ಸೂಪರ್ ಇದೆ. ನಾವು ಫಸ್ಟ್ ವ್ಲಾಗಲ್ಲಿ ಹೇಳಿದಾಗೆ 2 ಸೆಕ್ಷನ್ ಇದೆ, ಸ್ಮೋಕಿಂಗ್ ಮತ್ತು ನಾನ್ ಸ್ಮೋಕಿಂಗ್ ಏರಿಯಾ ಅಂತೇಳಿ. ಮತ್ತು ಮಕ್ಕಳನ್ನು ಸಹ ಕರೆದುಕೊಂಡು ಬರ್ಬೋದು. ಕೆಲವು ರೆಸ್ಟೋರೆಂಟ್ ಬಾರ್ ಅಲೋ ಮಾಡೋದು ಮಕ್ಕಳನ್ನು. ಅದರಲ್ಲಿ ಫಿಶರ್ಮ್ಯಾನ್ ಹಬ್ಸ್ ಒಂದು ಬೇಕಾದರೆ ಅವರನ್ನು ಪ್ಲೇಯಿಂಗ್ ಏರಿಯಾಸಲ್ಲಿ ಕೂಡ ಬಿಡ್ಬೋದು. ತುಂಬ ಒಳ್ಳೆ ಪ್ಲೇಯಿಂಗ್ ಏರಿಯಾ ಇದೆ ಹೊರಗಡೆ. ಹಾಗೆ ಒಳಗಡೆ ಯಾರಿಗೆ ಸ್ವಲ್ಪ ಬೋರ್ ಆಗ್ತದೆ, ಸ್ವಲ್ಪ ಓಪನ್ ಏರಲ್ಲಿ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಅಂತ ಹೇಳಿದರೆ ಹೊರಗಡೆ ಸಹ ತುಂಬ ಒಳ್ಳೆ ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ದೊಡ್ಡ ಸ್ಕ್ರೀನಲ್ಲಿ ಮ್ಯಾಚ್ ನೋಡ್ತಾ, ಸ್ಪೋರ್ಟ್ಸ್ ಇವೆಂಟ್ಸ್ ನೋಡ್ತಾ ಎಂಜಾಯ್ ಮಾಡ್ಬೋದು. ಸೊ ಫಸ್ಟ್ ನಾವು ಟ್ರೈ ಮಾಡಿದ್ದು ಇಲ್ಲಿದು ಸಿಗ್ನೇಚರ್ ಡಿಶ್ ಸೀ ಫುಡ್ ಪ್ಲಾಟರ್. ಅದರಲ್ಲಿ ಕಿಂಗ್ ಫಿಶ್ ರವಾ ತವಾ ಫ್ರೈ, ಪಾಂಫ್ರೆಟ್ ರವಾ ಫ್ರೈ, ಮತ್ತು ನಂಗ್ ಫ್ರೈ, ಕ್ರ್ಯಾಬ್ ಗೀ ರೋಸ್ಟ್, ಪಚ್ಚಿಲೆ ಮಸಾಲ ಫ್ರೈ, ಹೀಗೆ ಬೇರೆ ಬೇರೆ ಫುಡ್ ಟ್ರೈ ಮಾಡಿದ್ದು. ತುಂಬ ಖುಷಿ ಆಯಿತು ಗೈಸ್. ತುಂಬ ಒಳ್ಳೆ ಕ್ವಾಲಿಟಿ, ಮೀನೆಲ್ಲ ತುಂಬ ಫ್ರೆಶ್ ಇತ್ತು, ಮಸಾಲ ಸೂಪರ್ ಡೂಪರ್ ಆಗಿತ್ತು. ಸೊ ಹೊಟ್ಟೆ ತುಂಬಿ ಹೋಯಿತು. ನಂತರ ಇಲ್ಲಿ ಫಿಶರ್ಮ್ಯಾನ್ ಹಬ್ ಅಂದರೆ ಬೇರೆ ಕೇರಳ ಕ್ಯೂಸನ್ ಆಗಲಿ, ಗೋವಾ ಕ್ಯೂಸನ್ ಆಗಿ, ಕಾಂಟಿನೆಂಟಲ್ ಮಲ್ಟಿ ಕ್ಯೂಸನ್ಗೆ ತುಂಬ ಫೇಮಸ್ ಅಂತ ಹೇಳಿ ಕೇಳ್ಪಟ್ಟಿದ್ದೆವು. ಸೊ ಅದು ಟ್ರೈ ಮಾಡುವ ಅಂತ ಅನಿಸಿತ್ತು. ಸೊ ನಾವು ಆರ್ಡರ್ ಮಾಡಿದ್ದೆವು. ಟೇಬಲಲ್ಲಿ ಒಂದೊಂದು ಐಟಮ್ ಬಂದ ಕೂಡಲೇ ನಮಗೆ ತಲೆ ತಿರುಗಿ ಹೋಯಿತು, ಇದು ಏನು ಅಂತೇಳಿ. ಸೊ ಅದನ್ನೀಗ ಎಕ್ಸ್ಪ್ಲೋರ್ ಮಾಡಲಿಕ್ಕಿದ್ದೇವೆ ನಮ್ಮ ಸೆಕೆಂಡ್ ಪಾರ್ಟಲ್ಲಿ. ಇದರಲ್ಲಿ ಎಂತ ಮಾರಿ, ಎಂತ ತಿನ್ನುದು, ಎಂತ ಬಿಡುದು ಅಂತ ಗೊತ್ತಾಗ್ತಿದೆ. ಎಂತ ಹೆಸರು ಎಂತ ಇದ್ರದ್ದು? ದಿವೇಶ್ ಇವನಿಗೆ ಎಂತ ಆಯ್ತಾ? ಫಾರೂಕ್ ಇದೆಂತದ್ದು 2 ದಿವಸ ಹೋಗಿದೆ ಇದರಲ್ಲಿ. ಬಿಡಿ ಮಾರೆ, ನಾವು ತಿನ್ನುವ ಇಲ್ಲಿ. ಯಾರು ತಿನ್ಲಿಕ್ಕಿಲ್ಲ, ಯಾರು ಮುಟ್ಲಿಕ್ಕಿಲ್ಲ. ಫಸ್ಟ್ ಆಫ್ ಆಲ್ ಅದು ಫುಡ್ ನೋಡಿ ಬಿದ್ದದ್ದು ಮಾರೆ ನಾನು. ಈಗ ಇದು ಎಂತ ಐಟಮ್ ಅಂತ ಗೊತ್ತಾಗದೆ ನಾನು ಯಾರನ್ನು ಮುಟ್ಲಿಕ್ಕೆ ಬಿಡುತ್ತಿಲ್ಲ. ಫಸ್ಟ್ ನಾವು ಮ್ಯಾನೇಜರ್ ಅನ್ಕೋತ ಅವ್ರನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ನಂಗೆ ಇದು ಒಂದು ಗೊತ್ತಾಗ್ತಾ ಇಲ್ಲ ಮಾರೆ. ಓಕೆ ಅಲ್ಲ, ಮುಟ್ಟಬಾರ್ದೆ ಸರ್, ಬನ್ನಿ ಒಮ್ಮೆ ಎಕ್ಸ್ಪ್ಲೇನ್ ಮಾಡಿ. ಸೊ ಗೈಸ್, ನಾವು ಈಗ ಉಂಟಲ್ಲ ಇದು ಏನು ತಿನ್ನುವ ಮೊದಲು ಗೊತ್ತಾಗ್ಬೇಕಿಲ್ಲ, ಅದಕ್ಕೆ ನಾವು ಮ್ಯಾನೇಜರ್ ಅನ್ನು ಕರೆದ ಸನಲ್ ಅಂತೇಳಿ. ಹಾಯ್ ಸನಲ್ ಸರ್. ಸೊ ಪ್ಲೀಸ್ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಏನಂತ. This is our seafood platter. Have you tried? And this is our pan fried idiyappam. And this is our chutta kori. And this is our one of the dessert. It's called fried ice cream, chicken korla kebab. And this is a Kerala style prawns chili. And this is our nirdosha, one of the best combination for the Mangalore dishes. And also we have a idiyappam in Kerala style. This is a chicken 85. This is our chicken shakuti, and it's a veg makna wali and chicken malai chop. This is a chicken porichadu. Pomfret nirvana. It's a coconut based one. And also we have a kingfish mango curry in Kerala style. And this is our pomfret polichadu, banana leaf and everything. And chicken nadan curry and Kerala paratha. Okay.
ಓಕೆ ಗೈಸ್, ಈಗ ಪುನಃ ಅಟ್ಯಾಕ್ ಮಾಡ್ಲಿಕ್ಕಿದ್ದಾರೆ ನಮ್ಮ ಬಾಯ್ಸ್. ನೋಡಿ ಇಷ್ಟು ಐಟಮ್ಸ್ ಪುನಃ ಬಂದಿದೆ. ನಾನು ಬಿಹೈಂಡ್ ದ ಕ್ಯಾಮರಾ ಇದ್ದೇನೆ, ನನಗೆ ತಲೆ ತಿರುಗಿ ಹೋಯ್ತು ಮಾರೆ, ಯಾವುದು ಅಂತ ಹೆಸರು ಗೊತ್ತಿಲ್ಲ. ಇವರೆಲ್ಲ ನಮ್ಮ ಯಂಗ್ಸ್ಟರ್ಸ್, ಇವರಿಗೆ ನೆನಪಿರ್ತದೆ. ಈಗ ಜಿಕೆ ಫಸ್ಟ್ ಟ್ರೈ ಮಾಡ್ಲಿಕ್ಕಿದ್ದಾರೆ. ಜಿಕೆ ಏನು ಟ್ರೈ ಮಾಡ್ಲಿಕ್ಕಿದ್ದೀರಿ? ಸೊ ನಾನು ಏನು ಟ್ರೈ ಮಾಡ್ಲಿಕ್ಕಿದ್ದೆ ಅಂದ್ರೆ, ಸೊ ಫಸ್ಟಿಗೆ ನಾನು ಟ್ರೈ ಮಾಡ್ಲಿಕ್ಕಿದ್ದೇನೆ, ಹೆಸರು ಹೇಳ್ತೇನೆ. ನೀವು ಚಿಕನ್ ಕಬಾಬ್ ಕೇಳಿರ್ಬೋದು, ಚಿಕನ್ 65 ಕೇಳಿರ್ಬೋದು. ಇದು ಚಿಕನ್ 85. ಓ, ಒಂದ್ ನಿಮಿಷ, ನಿನ್ನ ಡೇಟ್ ಆಫ್ ಬರ್ತ್, ನಿನ್ನದು ಡೇಟ್ ಆಫ್ ಬರ್ತ್. ಸೂಪರ್. ಹೇಳ್ತೇನೆ ಎಂತ ಸ್ಪೆಷಾಲಿಟಿ ಅಂತ. ಕಬಾಬ್ ಸ್ಪೈಸಿ ಆಗಿರುತ್ತೆ, 65 ಕ್ರಿಸ್ಪಿ ಆಗಿರುತ್ತೆ. ಇದರಲ್ಲಿ 3 ಮಿಕ್ಸರ್ ಆ್ಯಡ್ ಆಗಿರುತ್ತೆ. ಸ್ವಲ್ಪ ಸ್ವೀಟ್ನೆಸ್ ಉಂಟು, ಬಟ್ ಟ್ರೈ ಮಾಡಿ, ತುಂಬಾ ಯೂನಿಕ್ ಆಗಿ ಉಂಟು, ಸೂಪರ್ ಉಂಟು. ಸೊ ಚಿಕನ್ 85 ಗೈಸ್, ಚಿಕನ್ 65 ಕೇಳಿದ್ದೇವೆ, ಇದು ಚಿಕನ್ 85. ಡಿಫ್ರೆನ್ಸ್ ಅಂತ ಈಗ ಹೇಳ್ತೇನೆ. 65 ಏನಿದೆ ಅದು ಸಣ್ಣ ಸಣ್ಣ ಪೀಸ್, ಅದೇ ನಾನು ಹೇಳ್ತೇನೆ. 65 ಸಣ್ಣ ಸಣ್ಣ ಪೀಸ್ ಆಗಿರುತ್ತೆ, 85 ಸ್ವಲ್ಪ ಜಾಸ್ತಿ ಅಲ್ಲ, ಹಾಗೆ 85 ಇದು ಸ್ವಲ್ಪ ಸೈಜ್ ಚಿಕನ್ 85 ಸಣ್ಣ ಪೀಸ್ ಇದೆ ಚಿಕನ್ 60. ನೀನ್ ಸತ್ಯ ಅಂತ ನಂಬೇಡ, ಕಮೆಂಟ್ ಅಲ್ಲಿ ಹೇಳಿ ಇದು ಯಾವ್ದು ಸತ್ಯ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಯಾರು? ಫಾರೂಕ್ ಬಾಯ್. ಏನದು? ಫಾರೂಕ್ ನೆದರು ಕೋಯಿ ಚುಟ್ಟದು ಅಂತ ಹೇಳ್ತಿದ್ದಾರೆ. ಓಪನ್ ಮಾಡಿ. ಕೋಯಿ ಚುಟ್ಟ, ಇದೊಂದು ಕೇರಳ ಡಿಶ್ ಫಾರೂಕ್ ಟ್ರೈ ಮಾಡ್ತಿದ್ದಾರೆ. ಸೊ ನಾವು ಮ್ಯಾಂಗ್ಳೂರ್ ಡಿಶಸ್ ಅಲ್ಲಿ ಟ್ರೈ ಮಾಡಿ, ಈಗ ಕೇರಳ ಡಿಶ್ ಕೇಕ್ ಸಮೇತ ಆಗಿ ಓಪನ್ ಮಾಡಿರ್ಲಿಕ್ಕಿಲ್ಲ ನೋಡು. ಕೋಯಿ ಚುಟ್ಟದು ಅಂದ್ರೆ ಸುಟ್ಟ ಕೋಳಿ ಅಂದ್ರೆ ಒಂದು ಮೀನಿಂಗ್. ತುಂಬಾ ಜನರಿಗೆ ಇದು ಇಷ್ಟ ಇರ್ತದೆ ಆಕ್ಚುಲಿ. ಒಂದು ನಾವು ಒಲೆಯಲ್ಲಿ ಹಾಕಿ ಸುಟ್ಟು ತಿಂತೇವಲ್ಲ, ಚಿಕನ್ ಆಗ್ಲಿ ಫಿಶ್ ಆಗ್ಲಿ. ಬಾರ್ಬಿಕ್ಯೂ ಮಸಾಲೆ ಎಲ್ಲ ಹೋದ್ರೆ ಸೇಮ್ ಅದೇ ತರ ಬಾರ್ಬಿಕ್ಯೂ ಟೈಪಾ ನಾವು ಇದು ಮಾಡ್ತೇವಲ್ಲ ಗ್ರಿಲ್ ಎಲ್ಲ, ಸೇಮ್ ಟೇಸ್ಟ್ ಇದೆ. ಸೂಪರಾ, ವೆರಿ ನೈಸ್. ಸೊ ಕೋಯಿ ಚುಟ್ಟದು ನಮ್ಮ ಕೇರಳ ಸ್ಪೆಷಲ್ ಗೈಸ್. ವಾವ್. ಗಿರೀಶ್ ಅವರು ಏನೋ ಒಂದು ನಮ್ಮ ಪ್ಲೇಟ್ ಅನ್ನು ಒಕ್ಕಿ ನೋಡ್ತಿದ್ದಾರೆ. ಆಲ್ರೆಡಿ ತಿಂದಾಗಿ ಉಂಟು ಮಾರ. ತಿಂದು ಸಾಕಾಗಿದೆ. ಸೊ ನಂದು ಯಾವಾಗಲೂ ಫೇವರೇಟ್ ಫಿಶ್. ಸೊ ಯಾವ ಫಿಶ್ ಅನ್ನ ಹೇಳಿದ್ರೆ ಪಾಪ್ಲೆಟ್, ಒಳ್ಳಿಚದ್ದು. ಇದು ಒಂದು ಕೇರಳ ಹೆಸರು ಅಲ್ಲ, ಮಲಯಾಳ ಹೆಸರು. ಇದು ಒಳ್ಳಿಚದ್ದು. ಹಾ ಹೌದು, ಅದು ಬಾಳೆ ಹಾಕಿ ಅದನ್ನು ಸುಡುದು ಅಂತ ಪಾಪ್ಲೆಟ್. ನಮ್ದು ಮಾಂಜಿ ಫೇವರೇಟ್. ಸೊ ಈಗ ಟ್ರೈ ಮಾಡ್ಲಿಕ್ಕಿದ್ದಾರೆ. ಒಳ್ಳೆ ಮಸಾಲೆ ಹಾಕಿ ಅದನ್ನು ಇದು ಮಾಡಿದ್ದಾರೆ. ಬೇಗ ತೆಗಿ ನೀನು. ಮುಳ್ಳೆ ಬಂತು ಮಾರ. ಮಾಂಜಿಲಿ ಮುಳ್ಳಿಲ್ಲ, ನೀನ್ ಎಂತವ ಫಿಶರ್ ಮ್ಯಾನ್. ಸೈಡಲ್ಲಿ ಬರ್ತದೆ. ಡೋಂಟ್ ಡಿಸ್ಟರ್ಬ್ ಗೈಸ್. ತಿನ್ನು. ಇದ್ರ ಮಸಾಲ ಸೂಪರ್, ಮಸಾಲೆ ಹಿಡಿದಿದೆ. ಬಟ್ ಸೈಜ್ ಎಷ್ಟು ದೊಡ್ಡ ಮಾಂಜಿ ಅಲ್ಲ ಮಾರ್ರೆ. ಮಾಂಜಿದು ಫ್ರೆಶ್ ಉಂಟಾ, ಅದೊಂದು ಹೈಲೈಟ್ ಮಾಡಿ ಹೇಳ್ಬೋದು ನನಗೆ. ಮತ್ತೆ ಇದ್ರೊಟ್ಟಿಗೆ ಕಾಂಬಿನೇಷನ್ ನಂಗೆ ನೀರು ದೋಸೆ ಒಟ್ಟಿಗೆ ಟ್ರೈ ಮಾಡ್ತೇನೆ. ನಾನು ಇಟ್ಟದ ಸೈಡ್ ಅಲ್ಲಿ ನಂಗೆ ಇಲ್ಲ ಮಾರ. ಇದ್ರೊಟ್ಟಿಗೆ ಸಹ ಒಳ್ಳೆ ಕಾಂಬಿನೇಷನ್, ನೀರು ದೋಸೆ ಒಟ್ಟಿಗೆ. ಅವನ ಆಗದೆ ಅದನ್ನ ನೀರು ದೋಸೆಗೆ ಕಣ್ಣಾಕಿದೆ. ಸೂಪರ್ ಮಸ್ಟ್ ಟ್ರೈ. ಸ್ವಲ್ಪ ಇಡಿ ಮಾರ ನಮ್ದು. ನಾನು ನೀರು ದೋಸೆ ಯಾರಿಗೆ ಕೊಡುದಿಲ್ಲ. ಇವ ಕೆಳಗೆ ಇಡುದಿಲ್ಲ ಮಾರ ಆಗದಿಂದ ಈ ಪ್ಲೇಟ್ ಅನ್ನು. ಈಗ ಅನುರಾಗ್ ಅವರು ಟ್ರೈ ಮಾಡ್ಲಿಕ್ಕಿದ್ದಾರೆ. ಯಾವುದು? ನಾನು ಇಡಿಯಪ್ಪಂ ಮತ್ತೆ ಮ್ಯಾಂಗೋ ಫಿಶ್ ಕರಿ ಅಂತ ಇದೊಂದು ಕೇರಳ ಡಿಶ್ ಇದೆ, ಅದನ್ನು ಟ್ರೈ ಮಾಡ್ತಾ ಇದ್ದೇನೆ. ಮ್ಯಾಂಗೋ ನಮ್ಮ ನಾರ್ಮಲಿ ಆಗಿ ಮಂಗಳೂರಲ್ಲಿ ಸಹ ನಾವು ಯೂಸ್ ಮಾಡ್ತೇವೆ ಮ್ಯಾಂಗೋ ಫಿಶ್ ಕರಿ ಒಟ್ಟಿಗೆ. ಮ್ಯಾಂಗೋ ಕರಿನೂ ಇರ್ತದೆ, ಅದೊಂದು ನಂದು ಫೇವ್ರೇಟ್. ಮಾತ್ರ ಇಲ್ಲಿ ಮ್ಯಾಂಗೋ ವಿತ್ ಫಿಶ್. ಅದು ಚಟ್ಟಿ. ಇದು ಶೂಟ್ ಮಾಡೋವಲ್ಲೇ ಆಸೆ ಆಗ್ತದೆ ಮಾರ್ರೆ. ಇಂಥ ಒಂದು ಅವಸ್ಥೆ, ನನ್ನ ಒಂದು ದುರ್ಗತಿ. ನೀವೆಲ್ಲ ತಿಂತಿದ್ದೀರಿ. ಇಡಿಯಪ್ಪಂ ವಿತ್ ಫಿಶ್ ಕರಿ. ಇದಿದೆಯಾ ಹುಳಿ ತರ ಕಾಯಿ ಮಾವಿನಕಾಯಿದು ಟೇಸ್ಟ್ ಹಾಗೆ. ಕಾಯಿ ಮಾವಿನಕಾಯ. ಓಕೆ. ಸೊ ಒಳ್ಳೇದಿದೆ. ನಮ್ಮ ಮಂಗಳೂರಲ್ಲಿ ಹೆಂಗೆ ಕರಿ ಮಾಡ್ತೇವೆ ಹಾಗೇ ಇದೆ. ಅದ್ರೊಟ್ಟಿಗೆ ಮೀನು ಕೂಡ. ಮೀನನ್ನು ಒಮ್ಮೆ ಟೇಸ್ಟ್ ಮಾಡ್ತೇನೆ ನಾನು, ಮೀನನ್ನು ಟೇಸ್ಟ್ ಮಾಡಿಲ್ಲ. ಬೆಸ್ಟ್. ಸೂಪರಾ. ಇಡಿಯಪ್ಪದೊಟ್ಟಿಗೆ
ಬೆಸ್ಟ್ ಕಾಂಬಿನೇಷನ್, ಒಳ್ಳೆದಾಗಿದೆ. ಎಲ್ಲರೂ ಒಂದೊಂದು ಡಿಶ್ ಟ್ರೈ ಮಾಡಬೇಕು ಅಂತ. ಹಾಗೆ GK ಕಾಯ್ತಿದ್ರು ಇವರ ಟರ್ನ್, ಇನ್ನೊಂದು ಟರ್ನ್ ಯಾವಾಗ ಬರೋದು ಅಂತೇಳಿ. ಸೊ ಫೈನಲಿ GK ಈಸ್ ಹಿಯರ್ ವಿತ್ ವಿಚ್ ಡಿಶ್. ಸೊ ವಿಷಯ ಏನಂದ್ರೆ, ನಾನು ಇವರೆಲ್ಲ ನಾರ್ಮಲ್ ತೆಗಿತಿದ್ದಾರೆ ನಮಗೆ ಗೊತ್ತಿರೋ ಡಿಶ್ ಅಂತ. ಸೊ ನಾನು ಸಮಥಿಂಗ್ ಯೂನಿಕ್ ಆಗಿ ಹೆಸರು ತೆಗಿತಿದ್ದೇನೆ. GK ಅವರೊಂದು ಹೊಸ ಡಿಶ್ ಅದು ರಿವ್ಯೂ ಕೊಡ್ಲಿಕ್ಕಿದ್ದಾರೆ. ಮಸಾಲಾ ಸಿಮಿಲರ್ ಟು ನನಗೆ ಚಿಕನ್ ಸುಕ್ಕದೇ ಫೀಲ್ ಆಯ್ತು, ಬಟ್ ಟೇಸ್ಟ್ ಸೂಪರ್ ಉಂಟು. ಒಂದು ಡಿಫ್ರೆಂಟ್ ಡಿಶ್ ಅಂತ ಹೇಳ್ಬೋದು ಅಲ್ವಾ? ಟೇಸ್ಟ್ ಆಗಿ ಉಂಟು. ನನಗೆ ಎಂತ ಹೇಳ್ಬೇಕು ಹೇಳಿ, ಇದಕ್ಕಿಂತ ಮೇಲೆ ಹೊಸ ಡಿಶ್ ಆದ ಕಾರಣ ನಿಮ್ಗೆ ಹೇಳಲಿಕ್ಕೆ ಅಂತ ಬರುತ್ತಾ ಇಲ್ಲ ಬಾಯಲ್ಲಿ ಅಲ್ಲ? ಹೊಸ ಡಿಶ್ ಹೊಸತೆ, ಹೆಸರು ಹೊಸತೆ, ಬಟ್ ಎಲ್ಲಿ ಡಿಶ್ ಅಂತ ಗೊತ್ತಿಲ್ಲ, ಬಟ್ ಟೇಸ್ಟ್ ಸೂಪರ್ ಆಗುಂಟು. ಯಾರಿಗೆಲ್ಲ ಬೋನ್ ತುಂಬಾ ಇಷ್ಟ ಟ್ರೈ ಮಾಡಿದ್ರು ಸರಿ. ಓಕೆ, ಇಲ್ಲಿ ಬಗೆ ಬಗೆಯಾದ ಐಟಮ್ಸ್ ಇದೆ. ಸೊ ಯಾವ್ದು? ಪ್ರಾನ್ಸ್ ಅದು ಯಾರಿಗೂ ಕೊಡುದು. ಆಗ ಪ್ರಾನ್ಸ್ ಮಸಾಲಾ ತಿಂದ್ರಿ, ಈಗ ಇದು ಯಾವ್ದು ಐಟಮ್? ಪ್ರಾನ್ಸ್ ಕೇರಳ ಪ್ರಾನ್ಸ್ ಚಿಲ್ಲಿ. ಕೇರಳ ಪ್ರಾನ್ಸ್ ಚಿಲ್ಲಿ. ಓಕೆ, ಟ್ರೈ ಮಾಡಿ. ಪ್ರಾನ್ಸ್ ಅಂದ್ರೆ ನಮ್ಗೆ ಒಂದು ನಂಟು ಉಂಟು, ಪ್ರಾನ್ಸ್ ನಂಟು. ಓಕೆ, GKಗೆ ಪ್ರಾನ್ಸ್ ಅಲರ್ಜಿ. ಹೇಗಿದೆ? ಒಳ್ಳೆ ಉಂಟು, ಸೂಪರ್ ಟೇಸ್ಟ್. ಅಂದ್ರೆ ಸ್ಪೈಸಿ ಇಲ್ಲ, ಸ್ವೀಟು ಇಲ್ಲ. ಸೊ ಓವರ್ ಆಲ್ ಡಿಶ್ A1. ಎಸ್. ಈಗ ಶಿರೀಶ್ ಟ್ರೈ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ. ಇದು ಚಿಕನ್ ಅಂತ ಗೊತ್ತುಂಟು, ಡಿಶ್ ಹೆಸರು ನಾವು ಮರೆತು ಹೋಗಿದ್ದು. ನಾವು ಇದರಲ್ಲಿ ಹಾಕ್ತೇವೆ ಕ್ಯಾಪ್ಷನ್ ಅಲ್ಲಿ, ಆಯ್ತಾ? ನಾವು ಕ್ಷಮಿಸ್ಬೇಕಂದ್ರೆ ನೋಡಿ ಇಷ್ಟು ಐಟಮ್ ಮತ್ತೆ GK ಎಲ್ಲರೂ ನೋಡಿ ಅಟ್ಯಾಕ್ ಮಾಡ್ತಿದ್ದಾರೆ ಅಲ್ಲಿ ಇಲ್ಲಿ. ಸೊ ನಮಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ. ಸೊ ಈಗ ಶಿರೀಶ್ ಅವರು ಹೇಳಲಿಕ್ಕಿದ್ದಾರೆ. ಶಿರೀಶ್ ಹೇಳು. ನಮ್ದು ಟೇಸ್ಟ್ ಎಲ್ಲ ಸ್ವಲ್ಪ ಚೇಂಜಸ್ ಎಲ್ಲ ಇರ್ಬೋದು. ಹೇಳಿದ್ರೆ ನಾವೆಲ್ಲ ಟ್ರೈ ಮಾಡ್ತಿದ್ದೇವೆ, ಎಲ್ಲ ಮಿಕ್ಸ್ ಆಗ್ತಿದೆ. ನೋಡ್ತೇನೆ, ಆದಷ್ಟು ಟ್ರೈ ಮಾಡ್ತೀನಿ ಹೇಗಿದೆ. ಎಂತವದು ನಾನೊಂದು ಹೇಳ್ತಿದ್ದೆ ಆಯ್ತಾ, ಇದು ಶಿರೀಶಿಗೆ ಅಲ್ಲ ಬೇರೆಯವರಿಗೆ, ಒಂದು ಆದಿಮಾನವರು ಹೇಗೆ ತಿಂತಿತ್ತಾರಲ್ಲ ಹಾಗೆ ಒಂದು. ನೀನ್ ಕೇಳ, ನೀನು ಜಂಜಿ ತಿನ್ನುವಾಗ ನಡೀತದೆ, ನಾವು ಚಿಕನ್ ತಿಂದ್ರೆ ಪ್ರಾಬ್ಲಮ್. ಕೇಳ, ಐಸ್ ಕ್ರೀಮ್ ಅಂತೆ ಅದಂತೆ ಇದಂತೆ ಬಿಟ್ರ ನಂಗೆ ಬಿಟ್ರಲ್ಲ ನೀವು. ಒಳ್ಳೆ ಫ್ರೈ ಆಗಿದೆ. ನಮ್ದು ಚಿಕನ್ ಟಿಕ್ ಅಲ್ವಾ, ಅದೇ ಟೇಸ್ಟ್. ಓಕೆ, ಮಸಾಲಾ ಲೈಟ್ ಆಗಿ ಸ್ಪೈಸಿ ಆಗಿ ಉಂಟು. ಇದು ಫ್ರೈ ಮಾಡೋದು, ಆಯಿಲ್ ಫ್ರೈ ಮಾಡುವಾಗ ನನಗೆ ಕಾಣ್ತದೆ. ಒಳ್ಳೆ ತಂದು ತಂದು ಟೈಪ್ ಎಕ್ಸಾಕ್ಟ್ಲಿ ತಂದು ಟೈಪ್. ಅನುರಾಗ್ ಏನ್ ಟ್ರೈ ಮಾಡ್ತಿದ್ದೀರಿ ಈಗ? ಇದೊಂದು ವೆಜ್ ಇದೆ, ಎಲ್ಲ ಆಯ್ತಲ್ಲ ಇವಾಗ. ಫಿಶ್ ಆಯ್ತು, ಚಿಕನ್ ಆಯ್ತು. ಇದೊಂದು ವೆಜ್ ಮಕ್ಮಲಿ ಅಂತ, ಮಕ್ಮಲಿ ಅಂತ. ಸೊ ಅದನ್ನೊಂದು ಟ್ರೈ ಮಾಡ್ಬೇಕು ಅಂತ. ರೋಲ್ ತರ ಇದೆ, ಟ್ರೈ ಮಾಡಿ. ಒಂದು ಡಿಫ್ರೆಂಟ್ ಆಗಿ ನಾವು ನಾನ್ ವೆಜ್ಗಿಂತ ಬೇರೆ ಅಲ್ಲ, ವೆಜ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿದೆ. ವೆಜಿಟೇಬಲ್ಸ್ ಅಲ್ಲಿ ಮಾಡಿದ್ದಾರೆ, ಎಲ್ಲ ಕ್ಯಾಬೇಜ್, ಬೀಟ್ರೂಟ್ ಎಲ್ಲ ಕಾಣ್ತಾ ಉಂಟು ಇಲ್ಲಿ. ಓ, ನೀವು ಸಹ ತಿಂದ್ರೆ ಅಲ್ಲಿ? ಝೂಮ್ ಅಲ್ಲಿ ತೋರಿಸ್ಬೇಕಾ? ಎಲ್ಲ ಬೀಟ್ರೂಟ್, ಸಾರಿ ಕ್ಯಾರೆಟ್ ಎಲ್ಲ ಕಾಣ್ತಾ ನೋಡ. ಸೊ ಕ್ಯಾರೆಟ್, ಬೀಟ್ರೂಟ್. ಇಲ್ಲಿ ಒಳಗೆ ನೋಡಿದ್ರೆ ಇದು ಪುದೀನ, ಐ ಗೆಸ್. ಪುದೀನ ಕರೆಕ್ಟ್. ಫಿಶರ್ ಮ್ಯಾನ್ ಅಲ್ಲಿ ಖಾಲಿ ನಾನ್ ವೆಜ್ ಅಲ್ಲ, ವೆಜ್ ಸ್ಪೆಷಾಲಿಟಿ ಇದೆ. ವೆಜ್ ಐಟಮ್ಸ್ ನಿಮಗೆ ಟ್ರೈ ಮಾಡ್ತೀವಿ. ಎಸ್. ಈಗ ಶಿರೀಶ್ ಅವರು ಇದ್ರದ್ದು ಇನ್ನೊಂದು ಸ್ಪೆಷಲ್ ಡಿಶ್ ಮಾರ, ಇದೆಲ್ಲ ಹೊಸತ್ ನೋಡಿದ್ದು ಎಂದ ಹೆಸರು? ಪ್ಯಾನ್ ಫ್ರೈ ಇಡಿಯಪ್ಪಂ ಅಂತೆ. ಎಸ್, ಇಡಿಯಪ್ಪಂ ಒಳಗೆ ಇರ್ಬೋದು ಅಂತ ಅನ್ಕೊಳ್ತೇನೆ. ಟ್ರೈ ಮಾಡಿ. ಸ್ಪ್ರಿಂಗ್ ಆನಿಯನ್ ಹಾಕಿದ್ದಾರೆ, ಮತ್ತೆ ಕ್ಯಾಶ್ಯೂ ನಟ್ ಹಾಕಿದ್ದಾರೆ, ಮತ್ತೆ ಪೈನಾಪಲ್ ಒಂದು ಡ್ರೆಸ್ಸಿಂಗ್ ಮಾಡಿದ್ದಾರೆ ಸೈಡ್ ಅಲ್ಲಿ. ಇಡಿಯಪ್ಪಂ ಬಂತು. ಪ್ಯಾನ್ ಫ್ರೈ ಇಡಿಯಪ್ಪಂ. ಫಿಶರ್ಮ್ಯಾನ್ ಹಬ್ ಅಲ್ಲಿ ಹೊಸ ಡಿಶ್ ಟ್ರೈ ಮಾಡ್ತಿದ್ದೇವೆ. ಫುಲ್ ಸಾಸ್ ಹಾಕಿದ್ದಾರೆ, ಅದು ಕರೆಕ್ಟ್ ಬರುತ್ತೆ. ಸ್ವಲ್ಪ ಸ್ವೀಟ್ನೆಸ್ ಉಂಟು. ಸಾಸ್ ಹಾಕಿದ ನಮ್ದು ಚಿಕನ್ ಮಂಚೂರಿಯನ್ ಉಂಟಲ್ಲ, ಅದು ಬಿಕಾಸ್ ಆಫ್ ಸಾಸೇಜ್ ಅಲ್ಲ, ಸಾಸ್ ಹಾಕಿದ್ದಾರೆ. ಇಡಿಯಪ್ಪಂ ಅದು ನಿಂಗೆ ಏನು ಹೇಳ್ತಾ ಇಲ್ಲ. ಇಡಿಯಪ್ಪಂ ಇಸ್ ನಾರ್ಮಲ್ ಅಕ್ಕಿಂದ ಮಾಡುವಂತ ಇಡಿಯಪ್ಪಂ. ಅದನ್ನ ನೋಡಿ ಒಳ್ಳೆದುಂಟು ಇಡಿಯಪ್ಪಂ ಮಾತ್ರ. ಕೆಳುವ ಸಪುರ ಇಡಿಯಪ್ಪ ದಪ್ಪಾಗಿ ಬರುತ್ತೆ, ಸಾಫ್ಟ್ ಉಂಟು. ಒಳ್ಳೆ ಟ್ರೈ ಮಾಡ್ಬೋದು ವೆಜಿಟೇರಿಯನ್ ಟ್ರೈ ಮಾಡೋರಿಗೆ. ನಮ್ಗೆ ಇದೆಲ್ಲ ನೋಡಿ ಇದು ತಿನ್ಲಿಕ್ಕೆ ಸ್ವಲ್ಪ ಅದಕ್ಕೆ ಯಾರು ಅದನ್ನು ಟ್ರೈ ಮಾಡ್ಲಿಕ್ಕೆ ಹೋಗ್ತೀರಾ? ನಾನು ಜಬರ್ದಸ್ತ್ ಹೇಳಿದ್ದೆ ಟ್ರೈ ಮಾಡ್ಲಿಕ್ಕೆ. ಯಾರು ತಿನ್ಲಿಲ್ಲ, ಫಾರೂಕ್ ಹತ್ರ ಇತ್ತು, ಫಾರೂಕ್ ದೂರ ಮಾಡಿ ಶಿರೀಶ್ನ ಹತ್ರಕ್ಕೆ ಮಾಡಿದ್ರು. ಅವರು ಇನ್ನೊಂದು ಸಿಗ್ನೇಚರ್ ಡಿಶ್ ಟ್ರೈ ಮಾಡ್ಲಿಕ್ಕಿದ್ದಾರೆ. ಇದೊಂದು ಹೊಸತ್ತು, ನಾವು ತಿಂದಿಲ್ಲ ಯಾವಾಗಲೂ. ಟ್ರೈ ಮಾಡಿ. ಒಂದು ಸೇಮೆ ತರ, ಹೆಸರು ಗೊತ್ತಿಲ್ಲ, ಹೆಸರು ಏನ್ ಮಾಡುವ. ತಿನ್ನು.
ಶಾವಿಗೆ ಪಾಯಸ ಅಂತೇವಲ್ಲ ಅದೇ ಸೇಮ್ ಟೇಸ್ಟ್ ಬರ್ತಾ ಇದೆ, ಒಂದು ಹಾಲಡ್ ಟೇಸ್ಟ್. ಚೀಸ್ ಮತ್ತೆ ಚಿಕನ್ ಅದು ನೋಡುವ, ಚಿಕನ್ ನಂಗೆ ಸಿಗ್ಲಿಲ್ಲ ಅವಾಗ, ಚಿಕನ್ ವಾಪಸ್ ಟೇಸ್ಟ್ ಮಾಡ್ಬೇಕು. ಚಿಕನ್ ಗ್ರಿಲ್ ಮಾಡಿದ್ದಾರೆ, ಅದ್ರ ಮೇಲೆ ಚೀಸ್ ಹಾಕಿದ್ದಾರೆ, ಅದ್ರ ಮೇಲೆ ಶಾವಿಗೆ ಇದೆ. ಒಳ್ಳೆ ಕಾಂಬಿನೇಷನ್, ಒಂದು ಒಳ್ಳೆ ಟೆಕ್ಸ್ಚರ್ ಸಿಗ್ತಾ ಇದೆ ನಂಗೆ. ಒಂದು ಸ್ವೀಟ್ ಮತ್ತೆ ಒಂದು ಬರ್ನ್ಡ್ ಒಂದು ಫ್ಲೇವರ್, ಸ್ಮೋಕಿ ಫ್ಲೇವರ್ ಒಳ್ಳೆ ಇದೆ, ಸೂಪರ್ ಇದೆ. ಒಂದು ಬಾರ್ಬಿಕ್ಯೂ ಟೈಪ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿ ಒಂದು ಟ್ರೈ ಮಾಡಿದ್ದಾರೆ, ಸೂಪರ್ ಇದೆ. ಚಿಕನ್ ನಾಡನ್ ಕರಿ, ಅದ್ರೊಟ್ಟಿಗೆ ಏನಾದ್ರೆ ಟ್ರೈ ಮಾಡೋದು ಇಡಿಯಪ್ಪ, ಪರೋಟ, ನೀರು ದೋಸೆ. ನೀರು ದೋಸೆ. ನಮ್ಗೆ ನೀರು ದೋಸೆ, ಕೋರ್ ರೊಟ್ಟಿ ಬೇಕಿತ್ತು, ಮತ್ತೆ ಟ್ರೈ ಮಾಡಿ. ತುಂಬ ಒಳ್ಳೆ ನೀರು ದೋಸೆಗೆ ಮತ್ತೆ ಕೋರ್ ರೊಟ್ಟಿಗೆ ಹೇಳಿದ ಚಿಕನ್ ನಾಡನ್ ಕರಿ. ನಾಡನ್ ಕೋಳಿ ಅದು, ನಾಡನ್ ಕರಿ, ಚಿಕನ್ ನಾಡನ್ ಕರಿ, ನಾಡನ್ ಕರಿ, ನಾಡನ್ ಕರಿ. ನಮ್ಮ ಊರಿದು ಕರಿ ಬರ್ತದೆ, ಊರಿದು ಕೋಳಿ ಸಾರು, ಚಿಕನ್ ನಾಡನ್ ಕರಿ ಸೂಪರ್ ಉಂಟು. ನೀರು ದೋಸೆಗೆ ಕೋರ್ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್, ಬೆಸ್ಟ್ ಕಾಂಬಿನೇಷನ್. ಎಸ್, ನಮ್ಮ ಅನುರಾಗ್ ಅವರು ಫೈನಲ್ ಘಟ್ಟಕ್ಕೆ ಬಂದಿದ್ದಾರೆ. ಇವರೆಲ್ಲ ಟ್ರೈ ಮಾಡಿ ಸಾಕು. ಲಾಸ್ಟಿಗೆ ಐಸ್ ಕ್ರೀಮ್ ಬೇಕು. ಈಗ ಅನುರಾಗ್ ಅವ್ರ ನಿರ್ವಾಣ, ಬಟ್ ನಾಟ್ ಲೀಸ್ಟ್ ದ ಬೆಸ್ಟ್ ಅಂತ ಹೇಳ್ಬೋದು. ಅಂದ್ರೆ ನೋಡುವ ನಿರ್ವಾಣ ಅಂತ, ಇದೊಂದು ಕೇರಳದ್ದು ಡಿಶ್, ಫೇಮಸ್ ಡಿಶ್. ಇದ್ರಲ್ಲಿ ಏನಿದೆ, ಇಲ್ಲಿ ಕೋಕೋನಟ್ ಮಿಲ್ಕ್ ಇದೆ, ಕೋಕೋನಟ್ ಮಿಲ್ಕ್ ಒಟ್ಟಿಗೆ ಪಾಂಪ್ಲೆಟ್ ಫಿಶ್ ಇದೆ. ಸೊ ಇದನ್ನೊಂದು ಟ್ರೈ ಮಾಡಿ ನೋಡ್ತೇನೆ. ಇವರೆಲ್ಲರೂ ನಂಗೆ ಕೊಟ್ಟರು ಟ್ರೈ ಮಾಡು ಅಂತ, ನಾನು ಟ್ರೈ ಮಾಡಬೇಕು ಅಂತ ಇದ್ದೇನೆ. ಇದು ಪಾಂಪ್ಲೆಟ್, ದಿಸ್ ಇಸ್ ಪಾಂಪ್ಲೆಟ್, ದಿಸ್ ಇಸ್ ಕೋಕೋನಟ್ ಮಿಲ್ಕ್. ತಿಂದಾದ್ಮೇಲೆ ಸ್ವಲ್ಪ ಹೊತ್ತಾದ ನಂತರ ಸ್ವಲ್ಪ ಸ್ಪೈಸಿ ಫೀಲ್ ಆಗ್ತಿದೆ, ಹೇಗೆ ಅಂತ ಗೊತ್ತಿಲ್ಲ, ಬಟ್ ಸ್ವೀಟ್ನೆಸ್ ನಿಮಗೆ ಇದಾಗುತ್ತೆ. ಯಾರಿಗೆ ಸ್ವಲ್ಪ ಸ್ಪೈಸಿ ಕಮ್ಮಿ ಬೇಕು ಅವರಿಗೆಲ್ಲ ಇಷ್ಟ ಆಗ್ಬೋದು. ಮತ್ತೆ ಫಿಶು ಪರ್ಫೆಕ್ಟ್ ಕುಕ್ ಆಗಿದೆ, ಅದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಹೊರಗಿನ ಭಾಗ ಸ್ವಲ್ಪ ಇದಾಗಿದೆ, ಕ್ರಂಚಿ ಆಗಿದೆ, ಗೊತ್ತಿದೆ, ಅದನ್ನು ಫ್ರೈ ಮಾಡಿದ್ದಾರೆ ಮೇ ಬಿ. ಹೊರಗಿನ ಭಾಗ ಸ್ವಲ್ಪ ಕ್ರಂಚಿ ಆಗಿದೆ. ಮತ್ತೆ ಮಿಲ್ಕ್ ಪರ್ಫೆಕ್ಟ್, ಒಂದು ಟೆಕ್ಸ್ಚರ್ ಅದು ಡಿಫ್ರೆಂಟ್ ಆಗಿದೆ, ಒಂದು ಸ್ವಲ್ಪ ಇದೂ ಅಲ್ಲ, ಸ್ವಲ್ಪ ದಪ್ಪ ಆಗಿದೆ ಆ ಮಿಲ್ಕ್. ಓವರ್ ಆಲ್ ಸೂಪರ್. ಓಕೆ, ಸೊ ಹೊಸ ಹೊಸ ಡಿಶ್ ನಾವು ತುಂಬಾ ಟ್ರೈ ಮಾಡಿದ್ದೇವೆ ಗೈಸ್. ನೋಡಿ, ಎಲ್ಲರಿಗೆ ಸಾಕಾಗಿದೆ. ಇದು ನಾವು ಇಷ್ಟು ಟ್ರೈ ಮಾಡ್ಲಿಕ್ಕೆ ಕಾರಣ ನಿಮ್ಗೆಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿ, ನಮ್ಗೆ ತಿನ್ಲಿಕ್ಕೆ ಅರ್ಬುಂಟು ಅಂತ ಹೇಳಿ ಅಲ್ಲ. ಎಂತ ಹೇಳ್ತಿ ಹಾ, ಅಂದ್ರೆ ಫಿಶರ್ಮ್ಯಾನ್ಸ್ ಹಬ್ ಅಲ್ಲಿ ಏನೆಲ್ಲ ಸ್ಪೆಷಲ್ ಸಿಗ್ತದೆ ಅಂತೆಲ್ಲ ತೋರಿಸುವ ಒಂದೇ ಒಂದು ಇಂಟೆನ್ಷನ್. ಎಲ್ಲ ಡಿಶಸ್ ನಾವು ಒಂದಾದ ಮೇಲೆ ಟ್ರೈ ಮಾಡ್ತಾ ಬಂದೆವು ಗೈಸ್. ಸೊ ಎಂಜಾಯ್ ಮಾಡಿದ್ರಲ್ಲ ನೀವು? ಯಾವುದಾದ್ರೆ ಬಾಕಿ ಇದೆಯಾ? ಉಂಟು, ಬಟ್ ಅವನಿಗೆಲ್ಲ ಅದರಲ್ಲಿ ಅವನು ಟ್ರೈ ಮಾಡಿದ್ರೆ ಒಂದು ಅವನಿಗೆ ಒಂದು ನಂಗೆ. ಹೌದು, ಯಾವ್ದು? ಇಲ್ಲ ಅದು ಒಂದು ಇಲ್ಲ, ಐಸ್ ಕ್ರೀಮ್ 4-5 ಭಾಗ ಮಾಡಿಬಿಟ್ಟು ಈಗ ಡೆಸರ್ಟ್ ತಿನ್ನುವ ಒಂದು ಸಮಯ. ಎಲ್ಲರೂ ಇದ್ರ ಮೇಲೆ ಒಂದು ಕಣ್ಣು ಹಾಕಿದ್ದಾರೆ. ಇದು ಚಿಕನ್ ನಾನು ತಿನ್ಲಿಕ್ಕೆ ಅಲ್ಲ ಮಾರೆ, ಫ್ರೈಡ್ ಐಸ್ ಕ್ರೀಮ್ ಎಲ್ಲರಿಗಿಡೀ ಯುದ್ಧ ಆಗ್ತದೆ, ಯುದ್ಧ. ಫ್ರೈಡ್ ಐಸ್ ಕ್ರೀಮ್ ಅಂತ ನೋಡಿ, ಐಸ್ ಕ್ರೀಮ್ ಇದೆ ಇದ್ರೊಳಗೆ. ಮತ್ತೆ ಇಲ್ಲಿ ನೋಡಿ, ಇದು ಹೊರಗಡೆ ನಾವು ಗೊತ್ತಾಗ್ಬೋದು ನಿಮ್ಗೆ ಫ್ರೈ ಮಾಡಿದ್ದಾನೆ. ಉಲ್ಟ ಮಾಡ್ಬೇಡ ಮಾರ, ಅದೆಲ್ಲ ಅಗ್ಗಡ್ಡಿ ಮಾಡಿ ಬಿಟ್ಟ. ಎಂತ ಮಾರ, ನೀನ್ ಅದನ್ನ ಅಕ್ಕಿ ತಿನ್ಬೇಕು. ನೀನ್ ಅದನ್ನ ಬಾಕಿ ಐಸ್ ಕ್ರೀಮ್ ಎಲ್ಲ ನಾವು ತಿನ್ನೋದು. ಎಂತ ಟ್ರೈ ಮಾಡಿ ಅಲ್ಲ, ಅಷ್ಟು ಗೊತ್ತಿಲ್ಲ ಮಾರ. ಅದ್ರೊಳಗೆ ಉಂಟು, ಅದನ್ನ ಉಲ್ಟ ಮಾಡ್ಲಿಕ್ಕೆ ಗೊತ್ತಿಲ್ಲ ಮಾರ. ನೀನು ಕಟ್ ಮಾಡಿ ಇದು ಹಾಗೆ ಬಿಡುದಿಲ್ಲ ನಿಮ್ಮನ್ನು ತಿನ್ಲಿಕ್ಕೆ. ನಾನೊಂದು ಪೀಸ್ ಇಂತೇನೆ. ಯಾವ ಐಸ್ ಕ್ರೀಮ್ ಅಂತ ಹೇಳ್ತೇನೆ, ವೆನಿಲಾ ಆಗಿರ್ಬೋದು ಅಂತ ಅನ್ಕೊಳ್ತೇನೆ. ಹೇಳಿದಾಗೆ ಮಾರಾಯ ಜಿಕೆ ನಾವೆಲ್ಲ ತಿನ್ಲಿಕ್ಕೆ ಉಂಟು, ಬಿಡುದಿಲ್ಲ, ಅಟ್ಯಾಕ್ ಮಾಡ್ತೇನೆ ನಿಮ್ಮನ್ನು. ಸೂಪರ್ ಉಂಟು ಇದು, ಮಸ್ತ್ ಆಗಿದೆ. ಹೇಗೆ ಹೇಳ್ಬೋದು ಗೊತ್ತಾಗ್ತಿಲ್ಲ. ಇನ್ನು ಖಾಲಿ ಆಗುವ ಅಂದಾಜು ಕಾಣುತ್ತಲ್ಲ, ನಾವು ಅಟ್ಯಾಕ್ ಮಾಡಿ ಆಫ್ ಕೊಡೋಣ ಈ ಕಡೆ. ಹೀಗೆ ನೋಡಿ, ನಾವು ತಿನ್ನುವ ಇದು ನೋಡಿ, ನಾವು ಹೀಗೆ ತಿಂದು ಇವ್ರಿಗೆ ಬಿಡ್ಲಿಕ್ಕಿಲ್ಲ. ಹೊರಗಡೆ ಇದು ಚಾಕ್ಲೇಟ್ ಫ್ಲೇವರ್ ಆಗಿದೆ. ಕಾಲಕ್ಕೆ ಹೇಗಿದೆ? ಚಾಕ್ಲೇಟ್ ಇದು ಸಿಗ್ಲಿಲ್ಲ. ಇದು ನೋಡಿ, ಇದರೊಟ್ಟಿಗೆ
ಯುದ್ಧ ಆಗ್ತಾ ಉಂಟು ಮಾರ ಇದಕ್ಕೆ ಮುರ್ಕಿಸಿ ಹೀಗೆ ಫಸ್ಟ್ ಡಿಶ್ ಖಾಲಿ ಆದದ್ದು ಈ ಪ್ಲೇಟ್ ಅಲ್ಲಿ ಎಲ್ಲದರ ಫಸ್ಟ್ ಖಾಲಿ ಆಗ್ಲಿಲ್ಲ. ನಮ್ಮ ಪ್ರೀತಿ ಆಡಿಯನ್ಸ್ ಸಬ್ಸ್ಕ್ರೈಬರ್ಗೆ ನಾನು ಕೊಡ್ತಿದ್ದೇನೆ ನೋಡಿ. ಈಗ ನಾನು ತಿಂದೇನೆ ಆಯ್ತು ಅದು. ಯಾರಿಗೆಲ್ಲ ನಾನೊಂದು ಸಜೆಷನ್ ಕೊಡ್ತೀನಿ ನಿಮಗೆ, ಯಾರಿಗೆಲ್ಲ ಡೆಸರ್ಟ್ ಟ್ರೈ ಮಾಡಲಿಕ್ಕೆ ಫಿಶರ್ ಮ್ಯಾನ್ ಹಬ್ಬಲ್ಲಿ. ಸೊ ಫ್ರೈಡ್ ಐಸ್ ಕ್ರೀಮ್ ಟ್ರೈ ಮಾಡಿ, ಒಳ್ಳೇದು. ವೆನಿಲಾ ಇದಾಗಿದೆ, ವೆನಿಲಾ ಐಸ್ ಕ್ರೀಮ್ ಇದೆ, ಮತ್ತೆ ಚಾಕ್ಲೇಟ್ ಸಿರಪ್ ಅಂತಂದು ಹಾಕಿದ್ದಾರೆ ನೋಡಿ ಅದ್ರ ಮೇಲೆ. ಸೊ ಅದರ ಕಾಂಬಿನೇಷನ್ ಸೂಪರ್, ಮಸ್ಟ್ ಟ್ರೈ. ಓಕೆ ಫ್ರೆಂಡ್ಸ್, ಫೈನಲಿ ನಮ್ಮ ಫುಡ್ ಬ್ಲಾಗ್ ನಾವು ಎಂಡ್ ಮಾಡಿದಲ್ಲ ಮಾರ್ರೆ, ಎಂಡ್ ಮಾಡಿಸ್ಬೇಕಾಗಿ ಹೋಯ್ತು. ಅಷ್ಟು ಐಟಮ್ ಟ್ರೈ ಮಾಡಿದ್ದು, ತುಂಬಾ ಖುಷಿ ಆಯ್ತು. ಹೇಗಾಯ್ತು ಜಿ ಕೆ? ಸೂಪರ್ ಅಲ್ಲ? ಸೊ ಇದು ಒಂದು ಬೆಸ್ಟೆಸ್ಟ್ ರೆಸ್ಟೋರೆಂಟ್ ಹೇಳ್ಬೋದು, ಫಿಶರ್ ಮ್ಯಾನ್ಸ್ ಹಬ್ ಅಲ್ಕಿಸಸ್ ಅಲ್ಲಿ, ಫಾರ್ ಸೀ ಫುಡ್ ಲವರ್ಸ್. ಮತ್ತೆ ಒಂದು ಲವ್ಲಿ ಒಂದು ಎಕ್ಸ್ಪೀರಿಯನ್ಸ್, ಅಂದ್ರೆ ವೀಕೆಂಡ್ ಸ್ಪೆಂಡ್ ಮಾಡ್ಲಿಕ್ಕೆ ಬೆಸ್ಟ್ ಪ್ಲೇಸ್. ಫ್ಯಾಮಿಲಿ ಒಟ್ಟಿಗೆ ಆಗ್ಲಿ, ಕಲೀಗ್ಸ್ ಒಟ್ಟಿಗೆ ಆಗ್ಲಿ, ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಆಗ್ಲಿ. IPL ಮ್ಯಾಚ್ ದೊಡ್ಡ ಸ್ಕ್ರೀನ್ ಅಲ್ಲಿ IPL ಮ್ಯಾಚ್ ನೋಡ್ಬೋದು. ಮತ್ತೆ ಒಳ್ಳೆ ಆಂಬಿಯನ್ಸ್ ಕೂಡ ಇದೆ. ಮಕ್ಕಳನ್ನು ಕರೆದುಕೊಂಡು ಬಂದ ಅವರಿಗೊಂದು ಪ್ಲೇ ಇದೆ ಕೂಡ. ಒಟ್ಟಾರೆ ನೋಡಿದ್ರೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೀ ಫುಡ್ ಪ್ಲಾಟರ್ ಅಂತೂ ಸೂಪರ್ ಡೂಪರ್, ಅದು ತಿಂದೆ ಹೊಟ್ಟೆ ತುಂಬಿದೆ. ಸೊ ಯಾರೆಲ್ಲ ದುಬೈ, ಶಾರ್ಜಾ, ಇಡೀ UAE ಅಲ್ಲಿ ಇದ್ದೀರಿ, ಸೀ ಫುಡ್ ಯಾರಿಗೆಲ್ಲ ಇಷ್ಟ ದಯವಿಟ್ಟು ವಿಸಿಟ್ ಮಾಡಿ. ಫಿಶರ್ ಮ್ಯಾನ್ ಟೋಟಲ್ 6 ಬ್ರಾಂಚ್ ಇದೆ UAE ಅಲ್ಲಿ. ನಾವು ಹಾಕ್ತೇವೆ ಸ್ಕ್ರೀನ್ ಅಲ್ಲಿ ಎಲ್ಲೆಲ್ಲಿ ಅಂತೇಳಿ. ನಿಮ್ಗೆ ಹತ್ತಿರದ ಫಿಶರ್ ಮ್ಯಾನ್ ಹಬ್ಗೆ ವಿಸಿಟ್ ಮಾಡಿ, ಸೀ ಫುಡ್ ಎಂಜಾಯ್ ಮಾಡಿ. ಈಗ IPL ಸೀಸನ್ ಕೂಡ ನಡೀತಿದೆ. ಬೆಸ್ಟೆಸ್ಟ್ ಪ್ಲೇಸ್. ಥ್ಯಾಂಕ್ ಯು GK, ಥ್ಯಾಂಕ್ ಯು ಫಾರ್ ಕಮಿಂಗ್. ನಮಗೆ ಟಾಪ್ ರಿವ್ಯೂ. ಮತ್ತೆ ಫಿಶರ್ ಮ್ಯಾನ್ ಹಬ್ಗೆ ತುಂಬಾ ಥ್ಯಾಂಕ್ಸ್. ತುಂಬಾ ಒಳ್ಳೆ ಸರ್ವಿಸ್, ವೇಟರ್ ಆಗ್ಲಿ, ಮ್ಯಾನೇಜರ್ ಆಗ್ಲಿ, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಈ ವಿಡಿಯೋವನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಇಷ್ಟ ಆಗಿರ್ಬೋದು, ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಗಂಟೆ ಹೊಡಿ.